ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಎಳ್ಳಿದು ಬಾ ತಾಯಿ. ಇದರಲ್ಲಿಯೇ ನಾವು ಆ ತತ್ವಶ್ರೇಷ್ಠ ಶ್ರೀ ಶೇಷ ನವರತ್ನರವರ ಆ ಬರಹ ಬೇಂದ್ರೆ ಕಾವ್ಯದ ಪ್ರತಿಮಾ ಸೃಷ್ಟಿಯತ್ತ ನೋಡ್ತಾ ಇದ್ದೇವೆ. ಹೇಳ್ತಾರವರು ಬರೆದಿದ್ದಾರೆ, ಬೇಂದ್ರೆ ಕಾವ್ಯವು ವಿನೂತನ ಪ್ರತಿಮಾ ಸೃಷ್ಟಿಗಾಗಿ ಪ್ರಖ್ಯಾತವಾಗಿದೆ ಅಂತ ಹೇಳ್ತಾ ಮುಂದೆ ಆ ಅರಳುವ ಕ್ರಿಯೆಯನ್ನು ಎಷ್ಟು ಅದ್ಭುತವಾಗಿ ಆ 4 ತಂತಿ ಕವನದಲ್ಲಿರುವಂಥ ಒಂದು ಪದ್ಯದಲ್ಲಿ ಬರೆದಿದ್ದಾರಂದರೆ, ಗರ್ಭಗುಡಿಯ ದೈವ ದೀಪಕ್ಕ ಅರಳಿ ಹೊರಳಿ ನೋಡ್ಯಾವ ಒಳಗರಳಿ ಕತ್ತಲೆಗೂ ಹೌದೇನೋ ಕಲ್ಲಿಗೂ ಕಣ್ಣು ಇರತಾವು. ಶುದ್ಧ ಬ್ರಹ್ಮವು ಅರಳಿ ಶಬಲ ಬ್ರಹ್ಮದ ಸರಳಿ ಸರಿಗಮ ಪದನಿ ಅಂದಾವ. ಧನಿಯರಳಿ ಅಂತರಂಗವ ಅರಳ್ಯಾವ ಅರುಳರಳಿ ಅಂಥೇಳಿ ಹೇಳ್ತಾ ಅದೆರಡು ಕೋಟ್ ಮಾಡ್ತಾರೆ. ಅದರಂತೆ ಅವ್ರು ಹೇಳ್ತಾರೆ, ಒಂದು ಅದ್ಭುತವಾದಂಥ ಶ್ರೀಮಾತಾ ಕವನ ಸಂಕಲನದಲ್ಲಿ ಬರುವ ನೆರಳು ಎಂಬ ಕವಿತೆಯಲ್ಲಿ ಅವರು ಅಂತರಂಗದಲ್ಲಿ ವ್ಯಾಪ್ತವಾದ ಅವಿದ್ಯಾ ತತ್ವವನ್ನು ಅದ್ಭುತವಾಗಿ ಪ್ರತಿಮಿಸ್ತದೆ ಅಂತ ಹೇಳ್ತಾರೆ. ಅಂದರೆ ನೆರಳಿನ ಚಲನಕ್ರಿಯೆಯ ಸೂಕ್ಷ್ಮತೆಯನ್ನು ಶಬ್ದಗಳಲ್ಲಿ ಹಿಡಿದಿಟ್ಟ ಬೇಂದ್ರೆಯವರು ನೆರಳಿನ ಮೂಲಕ ಮಾನವ ಜೀವನದ ಶಾಶ್ವತ ತಥ್ಯವೊಂದನ್ನು ರೂಪಿಸಿಬಿಡುತ್ತಾರೆ. ನೋಡಿ, ಹಿಂದೆ ಸರಿಬೇಕಾದ ನೆರಳು ಮುಂದ ಅಡ್ಡ ಬಂದ್ರ ಕಷ್ಟ. ಅಕಸ್ಮಾತ್ ನೆರಳು ಮುಂದೆ ಬಂದುಬಿಟ್ರೆ ಅಂದರೆ ಆ ಅವಿದ್ಯೆ ಹೋಗೋದು ಬಿಟ್ಟು ಅದು ನಮ್ಮ ಮ್ಯಾಲೆ ಆಕ್ರಮಣ ಮಾಡಿದ್ರೆ ಹೆಂಗಪ್ಪ ಅದು ಅಂಥೇಳಿ ಆ ಕವಿಯ ಸಹಜ ಗುಣವಾದ ಅನುಭವದ ಸ್ಪರ್ಶ ತಗುಲಿದಾಗ ಸಾಕ್ಷಿಕ ಪ್ರತಿಮೆಯಾಗುತ್ತದೆ. ಭೌತಿಕ ಸತ್ಯವೊಂದರ ಮೂಲಕ ಅನುಭವದ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ. ಹೀಗೆ ಬೇಂದ್ರೆಯವರ ಕಾವ್ಯದಲ್ಲಿ ಪ್ರತಿಮೆಗಳು ಏಕಕಾಲಕ್ಕೆ ಭೌತಿಕ ಅನುಭವವನ್ನು ಆತ್ಮಿಕ ಅನುಭವವನ್ನು ಸಹೃದಯನಲ್ಲಿ ಉಂಟು ಮಾಡುತ್ತವೆ ಅಂಥೇಳಿ ಬರ್ಕೋತ ಆ ಅದ್ಭುತವಾದ ಕವನಕ್ಕೆ ಬರ್ತಾರವರು. ಭಾಳಷ್ಟು ಅದ್ಭುತವಾದ ಬೆಳಗು ಕವನದ 2 ನುಡಿಗಳತ್ತ ಬಂದು ಆ ನುಡಿಗಳಲ್ಲಿ ಯಾವ ರೀತಿ ಪ್ರತಿಮೆ ತನ್ನ ಸಾರ್ಥಕತೆಯನ್ನು ಕಂಡಿದೆ ಎಂಬುದನ್ನು ಸೋದಾಹರಣವಾಗಿ ಸಮರ್ಥಿಸಲಾಗಿದೆ ಅಂತ ಬರೀತಾರೆ. ಈ ಶಿರೋನಾಮೆ ಬೇಂದ್ರೆ ಕಾವ್ಯದ ಪ್ರತಿಮಾ ಸೃಷ್ಟಿ ಅನ್ನೋದೊಂದು ಬಹುಶಃ ಒಂದು ದೊಡ್ಡ ಪುಸ್ತಕ ಇದ್ದೆ. ಈ ಬರಹ 19 ಪುಟಗಳ ಬರಹ ಈ ಇಳಿದು ಬಾ ತಾಯಿ ಗ್ರಂಥದಲ್ಲಿ ಒಂದು ಸಾರ ರೂಪದ ಬರಹ ಅಂತ ನನ್ನ ಒಂದು ಅನಿಸಿಕೆ. ಈಗ ನಾವು ನೋಡೋಣ, ಆ ಬೆಳಗು ಕವನದ 2 ಅರುಣೋದಯ ಆಗ್ತಾ ಇದೆ. ಆವಾಗ ಏನೇನು ಆಗ್ತಾ ಇದೆ ಸೃಷ್ಟಿಯಲ್ಲಿ ಅನ್ನೋದನ್ನು ಆ ಅದ್ಭುತವಾದ ಬೆಳಗು ಕವನ ನಿರೂಪಿಸಿದೆಯಲ್ಲ. ಎಲ್ಲರಿಗೂ ಗೊತ್ತು, ಎಷ್ಟು ಸಂತೋಷ ಆಗ್ತದಲ್ಲ ಆ ಕವನ ಓದೋದ್ರಿಂದ. ಇಲ್ಲಿ 2 ನುಡಿಗಳನ್ನು ಅವರು ಶ್ರೀ ಶೇಷ ನವರತ್ನರವರು ಅದ್ಭುತವಾಗಿ ಆ ಪ್ರತಿಮೆಗಳ ಸಾರ್ಥಕತೆಯನ್ನು ಸಮರ್ಥಿಸ್ತಾರೆ. ನೋಡ್ರಿ, ರತ್ನದ ರಸದ ಕಾರಂಜಿಯೋ ಪುಟನೆ ಪುಟಿದು ತಾನೇ ಪುಟನೆ ಪುಟಿದು ಮಘಮಘಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡೆದು ತಾನೇ ಪಟಪಟನೆ ಒಡೆದು
ರತ್ನದ ರಸ ಒಂದು ಅಮೂರ್ತ ಕಲ್ಪನೆ. ಎಲ್ಲದ ರತ್ನಕ್ಕೆ ಯಾವಾಗ ರಸ ಹೋಗ್ತಾ ಇದೆಯಾ? ಇಲ್ಲ. ಆದರೆ ಬೆಳಕಿನ ಲಾಲಿಮ ವರ್ಣವು ಕಾರಂಜಿಯಂತೆ ಪುಟಪುಟನೆ ಪುಟಿಯುತ್ತಿದೆ ಮುಂಜಾನೆ ಅರುಣೋದಯ ಸಮಯದಲ್ಲಿ. ಚಲನ ಪ್ರತಿಮೆಯು ಎಷ್ಟು ಪ್ರಬಲವಾಗಿದೆ ನೋಡಿ. ಕಾರಂಜಿ ಪುಟಿದು ನೀರು 10 ಕಡೆ ಹೊಮ್ಮುವ ಕ್ರಿಯೆಯ ತೀವ್ರತೆಯನ್ನು ದ ಕ್ವಿಕ್ನೆಸ್ ಕಲ್ಪಿಸಿಕೊಂಡರೆ ಪೂರ್ವದ ಬಾನಲ್ಲಿ ಅರುಣವರ್ಣವು ಅಷ್ಟೇ ತೀವ್ರವಾಗಿ ಸಂಪ್ರಾಪ್ತವಾಗುವ ಗತಿಯ ತೀವ್ರತೆಯನ್ನು ಅರಿಯಬಹುದು. ಕಾರಂಜಿಯ ಪುಟಿಯುವ ಪ್ರತಿಮೆಯ ಕ್ರಿಯೆ ತೀವ್ರತೆಗೆ ನಮ್ಮ ಭಾವನೆ ಉದ್ದೀಪನೆಗೆ ನೆರವಾಗುತ್ತದೆ. ಪುಟಿಯುವುದು ಯಾವಾಗ? ಆನಂದದಿಂದ ಪುಲಕಿತವಾದಾಗ, ಸಂತೋಷದಿಂದ ಸಂಭ್ರಮಿತವಾದಾಗ ಅಂತ ಬರ್ಕೋತ ಮುಂದೆ ಹೇಳ್ತಾರವರು. ಹೀಗೆ ಮೂರ್ತ ಪ್ರತಿಮೆಯೊಂದರ ಮೂಲಕ ಅಮೂರ್ತ ಭಾವನೆಯ ಸಶಕ್ತ ಅಭಿವ್ಯಕ್ತಿ ಬೇಂದ್ರೆಯವರ ಕಾವ್ಯ ಕೃಷಿಯ ದೊಡ್ಡ ಹುಟ್ಟುವಳಿ. ಪಟಪಟನೆ ಒಡೆಯುವ ಮೊಗ್ಗೆಯು ತೀವ್ರವಾಗಿ ಕಿರಣಗಳನ್ನು ಪಸರಿಸಿ ವಿಕಸಿಸುವ ಬಾಲರವಿಯ ವಿಕಸನದ ತೀವ್ರ ಕ್ರಿಯೆಯನ್ನು ಸಮಾನವಾಗಿ ಪ್ರತಿನಿಧಿಸುತ್ತಾರೆ ಶ್ರೀ ಬೇಂದ್ರೆ. ಪಟಪಟನೆ ಪುಟಿ, ಪಟಪಟನೆ ಒಡೆ ಎಂಬಲ್ಲಿ ಶಬ್ದಗಳು ಸಮರ್ಥವಾದ ಧ್ವನಿ ಪ್ರತಿಮೆಗಳಿಗೂ ಆಗಬಹುದು ಅಂತ ಹೇಳ್ಕೊತ, ಹೇಗೆ ಧ್ವನಿ ಪ್ರತಿಮೆಗಳು ಏಕ ಸಮಯದಲ್ಲಿ ಅರ್ಥಪೂರ್ಣವಾಗಿ ಸಂಯೋಜಿತವಾಗಿವೆ ಎಂಬುದನ್ನು ಅರಿತರೆ ಬೇಂದ್ರೆ ಕಾವ್ಯದ ಘನವಂತಿಕೆಯ ಅರಿವು ಮೂಡುತ್ತದೆ. ಎಂಥ ಅದ್ಭುತವಾದ ಬರಹ ನೋಡಿ. ಆಮೇಲೆ ಮುಂದೆ ಹೋಗ್ತಾರೆ. ಆ ಮೊದಲಗೆತ್ತಿ ಅಂತ ಕವನ ನಾದಲೀಲೆಯಲ್ಲಿದೆ. ಮೊದಲಗೆತ್ತಿಯಂತೆ ಮೆರೆಯುವಿ ತಾಯಿ, ಮೊದಲಗೆತ್ತಿಯಂತೆ ಮೆರೆಯುತ್ತಿಹೇ. ಆಮೇಲೆ ಅದೇ ಮುಂದೆ ಸಾಲು ಬರ್ತಾವೆ. ಹಾಲಿನ ಹೃದಯಕ್ಕೆ ಕುಬ್ಬುಸವನು ತೊಡಿಸಿ ಹೂ ಮುಡಿಸಿಕೊಂಡೆಂದು ನೀನಲಿವಿವೆ, ನೀನಲಿವೆ. ನೋಡಿ, ಇಲ್ಲಿ ಆ ಬಳಲುವ ಭೂಮಿ ತಾಯಿಯ ಕನಸು ನನಸುಗಳ ಅಂತರವನ್ನು ಮೊದಲಗೆತ್ತಿಯ ಪ್ರತಿಮೆ ಎಷ್ಟು ಅರ್ಥಪೂರ್ಣವಾಗಿ ಅಭಿವ್ಯಕ್ತಿಸಿದೆ. ಭೂಮಿ ತಾಯಿಗೆ ಇಲ್ಲಿ ಹಾಲಿನ ಹೃದಯವಿದೆ ಎಂದು ಹೇಳಲಾಗಿದೆ. ಹಾಲು ರುಚಿಕರವಾದ, ರಸಮಯವಾದ, ಪೋಷಕ ಶಕ್ತಿಯುಳ್ಳ, ಶುಭ್ರತೆಯುಳ್ಳ ಮೂರ್ತ ಪದಾರ್ಥ. ಹೃದಯ ಒಂದು ಅಮೂರ್ತ ಕಲ್ಪನೆ. ಕರೆಕ್ಟ್. ಭೂಮಿ ದೇವಿಯ ಹೃದಯ ಇನ್ನೂ ಅಮೂರ್ತ ಕಲ್ಪನೆ. ಆದರೆ ರಸವತಿಯಾದ ಭೂಮಿಯ ಸಜಲ ಅಂತಃಕರಣ ತನ್ನ ಮಕ್ಕಳಿಗೆ ಹಾಲಿನಂತೆ ಜೀವನದಾಯಕವಾಗಿದೆ. ಅದ್ಭುತ ಅಲ್ಲ? ಹೀಗೆ ಒಂದು ಉತ್ತಮ ರಸಪ್ರತಿಮೆಯೋ ಇಮೇಜ್ ಆಫ್ ಟೇಸ್ಟ್ ಅಮೂರ್ತ ಭಾವನೆಯೊಂದನ್ನು ಸುಂದರವಾಗಿ ಬಿಂಬಿಸುತ್ತದೆ. ಹೀಗೆ ಹೇಳ್ಕೋತ ಬರ್ತಾರೆ. ಇಷ್ಟ್ಯಾಕ ಹಲಬತಿ ಬಾಲಿ ಬಂದೆ ಮೀನಾಕ್ಷಿ, ಪ್ರಾಣವೇ ಸಾಕ್ಷಿ ನೀ ಕೂತಿ ಬೆಂಕಿಯನ್ನು ನಂಬಿ, ಪ್ರೀತಿಯದ ಕೆಂಬಿ ಕಪ್ಪುರದ ಗೊಂಬಿ, ಕಪ್ಪುರದ ಗಂಬಿ. ನೋಡ್ರಿ, ಇದೊಂದು ಅದ್ಭುತವಾದಂಥ ಒಂದು ದೃಶ್ಯ ಪ್ರತಿಮೆ. ಕಪ್ಪುರದ ಗೊಂಬಿ ಬೆಂಕಿಯ ಮುಂದೆ ಕೂತರು ಏನಾಗ್ತದೆ ಹಣೆ ಬರ, ಆ ಝಳಕ್ಕೆ ಕರಿ ಹೋಗ್ತದೆ. ಅದಕ್ಕೆ ಸಚ್ಚಿದಾನಂದದ ವಾಣಿಯು ಭೌತಿಕ ಪಾರವಶ್ಯವನ್ನು ಅಲ್ಲಗಳೆಯುತ್ತದೆ. ಈ ಮೂಲಕ ದೇವಪತಿ ಜೀವಸತಿಯನ್ನು ಅಮೃತತ್ವದ ಆರೋಹಣದತ್ತ ಅಭಿಮುಖೀಕರಿಸ ಬಯಸುತ್ತಾನೆ. ಅದ್ಭುತ ಅಲ್ಲ? ಅದ್ಭುತ. ಮೂರ್ತಿ ಮತ್ತು ಕಾಮಕಸ್ತೂರಿಯ ಕವನ ಸಂಕಲನದಲ್ಲಿ ನನ್ನವಳು ಅಂತ ಒಂದು ಪದ್ಯ ಇದೆ. ಆ ಪದ್ಯದಲ್ಲಿ ಈ ನುಡಿಗಳು: ತಂಬುಲದ ತುಟಿಯ ತೋರಿ ಮಲ್ಲಿಗೆಯ ಮುಡಿದುಕೊಂಡು ಮೆಲ್ಲಗಾಗಿ ಬರುವಳ್ಯಾರ ಸಂಜಿ ಏನ,
ಸಂಜೆ ಏನ. ನಮಸ್ಕಾರ.